ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಕರ್ಣ ಸೀರಿಯಲ್ ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ತಾನು ಫೇಲ್ ಆಗೋದೆ ಅಂತ ಕುತ್ಕೊಂಡು ನಿಧಿ ಅಳ್ತಿರ್ಬೇಕಾದ್ರೆ ನಿತ್ಯ ಮತ್ತೆ ಕರ್ಣ ಇಬ್ರು ಬಂದು ಅವಳನ್ನ ಸಮಾಧಾನ ಮಾಡ್ತಿರ್ತಾರೆ. ಈ ಕಡೆ ಮನೆಯಲ್ಲಿ ನಿಧಿ ರಿಸಲ್ಟ್ ಏನಾಗಿರ್ಬೋದು ಅಂತ ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೆ ಮಹಾಲಕ್ಷ್ಮಿ ಅವರು ಶಾಂತಿಗೆ ಫೋನ್ ಮಾಡೋದಕ್ಕೆ ಹೇಳ್ತಾರೆ. ಆಗ ಶಾಂತಿ ನಿತ್ಯಂಗೆ ಕಾಲ್ ಮಾಡಿ ರಿಸಲ್ಟ್ ಏನಾಯ್ತು ಅಂತ ಕೇಳ್ಬೇಕಾದ್ರೆ ಅದು ಶಾಂತಿ ಸಂಜಯ್ ಕಾಲೇಜ್ಗೆ ಟಾಪರ್ ಆಗಿದ್ದೇನೆ ಅಂತ ನಿತ್ಯ ಹೇಳ್ತಾಳೆ. ಅದನ್ನ ಕೇಳಿ ರಮೇಶ್ಗೆ ತುಂಬಾ ಖುಷಿ ಆಗುತ್ತೆ. ಆದ್ರೆ ಸುಮತಿ ಮತ್ತೆ ನರೇಂದ್ರಂಗೆ ಡೌಟ್ ಹೊಡಿತಿರುತ್ತೆ, ಇವ್ ನಿಜವಾಗ್ಲೂ ಪಾಸ್ ಆಗಿದಾನ ಇಲ್ವಾ ಅಂತ. ಆಗ ರಮೇಶ್ ಮನೆಯವರೆಲ್ರಿಗೂನು ಇವತ್ತು ಭರ್ಜರಿಯಾಗಿ ಪಾರ್ಟಿ ಕೊಡ್ಬೇಕು ಅಂತ ಹೇಳ್ಬೇಕಾದ್ರೆ ಆದ್ರೆ ನಿತಿನ್ ಮಾತ್ರ ನಿಧಿಗೆ ಆಗ್ತಿರೋ ನೋವನ್ನ ತಡ್ಕೊಳಕ್ ಆಗ್ತಿರೋದಿಲ್ಲ. ಹಾಗಿದ್ರೆ ಇವತ್ತಿನ ಮನೇಲಿ ಡಬಲ್ ಪಾರ್ಟಿ ಅಂತ ಹೇಳ್ಕೊಂಡು ರಮೇಶ ಖುಷಿ ಪಡ್ಬೇಕಾದ್ರೆ ನಿಧಿ ರಿಸಲ್ಟ್ ಏನಾಯ್ತು ಹೇಳು ಬೇಗ, ನಮ್ಗೆ ಟೆನ್ಷನ್ ತಡ್ಕೊಳಕ್ ಆಗ್ತಿಲ್ಲ ಅಂತ ಮಹಾಲಕ್ಷ್ಮಿ ಮತ್ತೆ ಶಾಂತಿ ಇಬ್ರು ಹೇಳ್ತಿರ್ತಾರೆ. ಆಗ ನಿತ್ಯ ನಿಧಿ ಫೇಲ್ ಆಗಿದ್ದಾಳೆ ಅಂತ ಹೇಳಿದ ತಕ್ಷಣ ಶಾಂತಿಗೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಏನೇ ಹೇಳ್ತಿದ್ಯಾ, ಅವಳು ಎಷ್ಟು ಚೆನ್ನಾಗಿ ಓದಿದ್ಲು, ಅವಳು ಫೇಲ್ ಆಗೋದಕ್ಕೆ ಹೇಗ್ ಸಾಧ್ಯ ಅಂತ ಹೇಳ್ಕೊಂಡು ಶಾಂತಿ ಅಳ್ತಿರ್ತಾರೆ. ಮಹಾಲಕ್ಷ್ಮಿಯವರು ಶಾಂತಿಗೆ ಸಮಾಧಾನ ಮಾಡ್ತಿರ್ತಾರೆ. ಈ ಕಡೆ ತನ್ ಜೀವನನೇ ಮುಳುಗೋಯ್ತು, ಹಾಳಾಗೋಯ್ತು ಅಂತ ಹೇಳ್ಕೊಂಡು ನಿಧಿ ಅಳ್ಬೇಕಾದ್ರೆ ಆ ರೀತಿ ಆಗೋದಕ್ಕೆ ನಾನ್ ಬಿಡೋದಿಲ್ಲ ಅಂತ ಕರ್ಣ ಮನ್ಸಲ್ಲಿ ಅನ್ಕೊಂಡು ಇದ್ರ ಬಗ್ಗೆ ವಿಚಾರಣೆ ಮಾಡ್ಬೇಕು ಅಂತ ಇನ್ವೆಸ್ಟಿಗೇಷನ್ ನ ಶುರು ಮಾಡ್ಕೋತಾನೆ. ಈ ಕಡೆ ಮಾಲತಿ ಅವರು ಬಟ್ಟೆ ಮಡ್ಚಿಡ್ಬೇಕಾದ್ರೆ ರಮೇಶ ಅಲ್ಲಿಗೆ ಸ್ವೀಟ್ ತಗೊಂಡ್ ಬರ್ತಾನೆ. ಆಗ ಬೈದಿಂದ ಮಾಲತಿ ಎದ್ದೇಳ್ಬೇಕಾದ್ರೆ, ಅಯ್ಯೋ ಕುತ್ಕೊಳಮ್ಮ, ಇವಾಗ ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ಯಾ, ಮಗ ಬೇರೆ ಕಾಲೇಜ್ಗೆ ಟಾಪರ್ ಆಗ್ಬಿಟ್ಟಿದಾನೆ, ನನಗಂತೂ ತುಂಬಾ ಸಂತೋಷ ಆಗ್ತಿದೆ, ನಿಂಗ್ ಸಂತೋಷ ಆಗ್ತಿಲ್ವಾ ಅಂತ ರಮೇಶ್ ಕೇಳ್ಬೇಕಾದ್ರೆ ತುಂಬಾ ಖುಷಿ ಆಗ್ತಿದೆ ರೀ ಅಂತ ಮಾಲತಿ ಹೇಳ್ತಾಳೆ. ಅದಕ್ಕೆ ನೋಡು, ಅದಕ್ಕೆ ಸ್ವೀಟ್ ತಗೊಂಡ್ ಬಂದಿದೀನಿ ಅಂತ ರಮೇಶ್ ಹೇಳ್ಬೇಕಾದ್ರೆ, ರೀ ಹೊಟ್ಟೆ ತುಂಬಿದೆ ರೀ, ಆಮೇಲೆ ತಿಂತೀನಿ ಅಂತ ಮಾಲತಿ ಹೇಳಿದಾಗ, ಅಯ್ಯೋ ಹಾಗಂದ್ರೆ ಹೇಗೆ, ಹೆಂಡತಿಗೋಸ್ಕರ ಪ್ರೀತಿಯಿಂದ ತಗೊಂಡ್ ಬಂದಿದೀನಿ, ಈಗ ಬೇಡ ಅಂದ್ರೆ ಹೇಗೆ ಹೇಳು, ತಗೊಳ್ಳೆ ತಿನ್ನಿ ಅಂತ ರಮೇಶ್ ಹೇಳ್ಬೇಕಾದ್ರೆ ಬೇಡ ರೀ ಅಂತ ಮಾಲತಿ ಅವರು ಹೇಳ್ತಿರ್ತಾರೆ. ಅಯ್ಯೋ ನನ್ ಬಂಗಾರ ತಿನ್ನೆ ಅಂತ ಹೇಳಿ ರಮೇಶ್ ಅವರು ಬಲವಂತವಾಗಿ ಮಾಲತಿ ಬಾಯಿಗೆ ಸ್ವೀಟ್ ನ ತುರುಕ್ತಾರೆ. ಅದ್ ಹಾಗೆ ನನ್ನ ಮಗ, ನಮ್ಮ ಮಗ ಕಾಲೇಜ್ಗೆ ಟಾಪರ್ ಅಲ್ವೇನೆ, ಅದಕ್ಕೆ ಇನ್ನೊಂದ್ ಸ್ವೀಟ್ ತಿನ್ನು ಅಂತ ಹೇಳಿ ಮತ್ತೆ ಇನ್ನೊಂದ್ ಲಾಂಡನ ತಗೊಂಡು ಅವಳ ಬಾಯಿಗೆ ತುರುಕ್ತಾನೆ. ಮಾಲತಿ ಅವರು ಬೇಡ ಬೇಡ ಅಂತ ಹೇಳಿದ್ರು ಕೇಳ್ದೆ, ನೀನ್ ತಿಂತಾ ಇರು, ನಾನ್ ತಿನ್ನಿಸ್ತಾ ಇರ್ತೀನಿ, ನನ್ ಮಗನ್ ಯೋಗ್ಯತೆ ನಿನ್ಗೆ ಇವತ್ ಗೊತ್ತಾಗಿರ್ಬೇಕಲ್ವಾ ಅಂತ ರಮೇಶ್ ಹೇಳ್ಬೇಕಾದ್ರೆ ಮಾಲತಿ ತನ್ನ ಒಡವೆನ ಸಂಜೆ ಎತ್ಕೊಂಡ್ ಹೋಗಿದ್ದೀನ ಅವಳು ನೆನ್ಪಿಸ್ಕೊತಾಳೆ. ಆ ತೊಟ್ಟಿಗೋಸ್ಕರ ನಿನ್ ಕಣ್ಣಲ್ಲಿ ಕಾಣುತ್ತಲ್ಲ ಪ್ರೀತಿ, ಮಮತೆ, ಅನುಕಂಪ, ಅನುರಾಗ, ಇದೆಲ್ಲ ಒಂದು ದಿವ್ಸನಾದ್ರೂ ನೀನು ಸಂಜೆಗೆ ತೋರ್ಸ್ಲೇ ಇಲ್ವಲ್ಲೇ ಅಂತ ರಮೇಶ್ ಕೇಳ್ಬೇಕಾದ್ರೆ, ಸಂಜು ನನ್ ಮಗ ರೀ, ಅವನ್ ಮೇಲೆ ಪ್ರೀತಿ ಇಲ್ದೇ ಇರುತ್ತಾ ಹೇಳಿ ಅಂತ ಮಾಲತಿ ಕೇಳ್ತಾಳೆ. ಒಂದ್ ಕೆಲ್ಸ ಮಾಡೆ, ನೀನ್ ಯಾವ್ದಾದ್ರು ನಾಟಕದ ಕಂಪ್ನಿಗೆ ಸೇರ್ಕೊಂಡ್ಬಿಡು. ಲೇ ಮಾಲತಿ, ಇಲ್ಲಿ ನಾಟಕ ಆಡ್ಸೋನು ನಾನ್ ಮಾತ್ರ, ನೀವೆಲ್ಲ ಪಾತ್ರಧಾರಿಗಳು, ನೀನು, ನಿನ್ ಮಗ ತೊಟ್ಟಿ, ನೀವೆಲ್ರೂ ಪಾತ್ರಧಾರಿಗಳು. ಈ ನಾಟಕದಲ್ಲಿ ಟ್ವಿಸ್ಟ್ ಏನು ಗೊತ್ತಾ, ನಿನ್ ಮಗ ಟಾಪರ್ ಆದ್ನಲ್ಲ ಅದಲ್ಲ, ನಿಧಿ ಫೇಲ್ ಆದ್ಲು ನೋಡು, ಅದು ಟ್ವಿಸ್ಟ್ ಅಂದ್ರೆ. ಅಚ್ಚರಿಯೇ ತಿರುವು. ಈ ಪ್ಲಾಟ್ಗೆ ಒಂಚೂರು ಮಸಾಲೆ ಮಿಕ್ಸ್ ಮಾಡ್ಬೇಕಲ್ವಾ, ಇಷ್ಟೆಲ್ಲಾ ಮಾಡಿದ್ಮೇಲೆ ಮಜಾ ತಗೊಳ್ಳಿಲ್ಲ ಅಂದ್ರೆ ಹೇಗೆ ಹೇಳು ಅಂತ ಹೇಳಿ ರಮೇಶ್ ನಿತ್ಯಂಗೆ ಕಾಲ್ ಮಾಡ್ತಾನೆ. ಮನೆಯಿಂದ ರಮೇಶ್ ಅಂಕಲ್ ಕಾಲ್ ಮಾಡ್ತಿದ್ದಾರೆ ಅಂತ ನಿತ್ಯ ಹೇಳ್ಬೇಕಾದ್ರೆ ಕರ್ಣ ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ಫೋನೇ ತಗೋತಾ ಇಲ್ಲ, ಫೇಲ್ ಆಗಿರೋ ಬೇಜಾರಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ಲ ಏನೋ ಈ ನಿಧಿ ಅಂತ ರಮೇಶ್ ಹೇಳ್ಬೇಕಾದ್ರೆ ಕರ್ಣ ಕಾಲ್ ರಿಸೀವ್ ಮಾಡೋದಕ್ಕೆ ಹೇಳ್ತಾನೆ ನಿತ್ಯಂಗೆ. ಅಂಕಲ್, ನಾನ್ ನಿತ್ಯ ಮಾತಾಡ್ತಾ ಇರೋದು ಅಂತ ನಿತ್ಯ ಹೇಳ್ಬೇಕಾದ್ರೆ, ಹಾ ನೀನೇನು ಹೇಳ್ಬೇಡ ತಾಯಿ, ನನ್ಗೆಲ್ಲ ಗೊತ್ತಾಯ್ತು, ಅದಕ್ಕೆ ನಿಧಿ ಹತ್ರ ಮಾತಾಡ್ಬೇಕು ಅಂತ ನಾನೇ ಫೋನ್ ಮಾಡ್ದೆ, ಅವಳ ಮನಸ್ಥಿತಿ ನನ್ಗೆ ಅರ್ಥ ಆಗತ್ತೆ ಕಣಮ್ಮ, ಕುಟುಂಬದ ಸದಸ್ಯ ಆಗಿ ಅವಳಿಗೆ ಸಾಂತ್ವನ ಹೇಳಿಲ್ಲ ಅಂದ್ರೆ ಹೇಗೆ ಹೇಳು, ಪಾಪ ಆ ಮಗು ಮನ್ಸು ಮುದುಡೋಗುತ್ತೆ, ಅವಳಿಗೆ ಫೋನ್ ಕೊಡಮ್ಮ ಅಂತ ರಮೇಶ್ ನಾಟಕ ಮಾಡಿ ಹೇಳ್ಬೇಕಾದ್ರೆ ನಿತ್ಯ ನಿಧಿಗೆ ಫೋನ್ ಕೊಡ್ತಾಳೆ. ಈ ಕಡೆ ರಮೇಶ್ ಲೌಡ್ ಸ್ಪೀಕರ್ ಆನ್ ಮಾಡಿದ್ರೆ ಆ ಕಡೆ ನಿತ್ಯ ಕೂಡ ಲೌಡ್ ಸ್ಪೀಕರ್ ಆನ್ ಮಾಡ್ಬಿಟ್ಟಿರ್ತಾಳೆ. ನಿಧಿ ನೋಡಮ್ಮ, ಪಾಸ್ ಆಗೋದು ಫೇಲ್ ಆಗೋದು ಅದೆಲ್ಲ ನಮ್ ಕೈಲಿರೋದಿಲ್ಲಮ್ಮ, ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸ್ಬೇಕು ಅಂತ ದೊಡ್ಡವರು ಹೇಳಿಲ್ವಾ, ಯಾರ್ಯಾರ ಹಣೆಲಿ ಏನೇನ್ ಬರುತ್ತೋ ಅದೇ ತಾನೇ ಸಿಗೋದು. ಪಾಪ ನಿಧಿ ಹಣೆಲಿ ಸರ್ಜನ್ ಆಗೋದ್ ಬರ್ದಿಲ್ಲ, ಏನ್ ಮಾಡಕ್ಕಾಗತ್ತೆ ಅಂತ ಹೇಳ್ಕೊಂಡೆ ರಮೇಶ ಮಾಲ್ತಿ ಕೈನ ಗಟ್ಟಿಯಾಗಿಡು ಅದನ್ ತರ್ತಾನೆ. ಅಲ್ವೇನಮ್ಮ, ನಿತ್ಯ ಮದ್ವೆ ಟೈಮಲ್ಲಿ ನಿನ್ಗೆ ತುಂಬಾ ತೊಂದ್ರೆ ಆಯ್ತಲ್ವೇನಮ್ಮ, ಪಾಪ ಮಾನಸಿಕವಾಗಿ ತುಂಬಾ ಕುಗ್ಗ್ ಹೋಗಿದ್ದೆ ಅಂತ ರಮೇಶ್ ಹೇಳ್ಬೇಕಾದ್ರೆ ಏನ್ ಇವ್ರು ಈ ರೀತಿ ಹೇಳ್ತಿದಾರಲ್ಲ ಅಂತ ನಿತ್ಯ ಯೋಚನೆ ಮಾಡ್ತಿರ್ತಾಳೆ. ಹಾಗೆ ರಮೇಶ ಮಾಲ್ತಿ ಅವ್ರಿಗೆ ಟಾರ್ಚರ್ ಕೊಡ್ತಾನೆ ಇರ್ತಾನೆ. ನಿಮ್ ಮನೆ ಸುಟ್ಟೋಯ್ತು, ಕೌಟುಂಬಿಕ ಸಮಸ್ಯೆಗಳು, ಓದೋದಕ್ಕಾಗ್ಲಿಲ್ಲ, ಯೋಚನೆ ಮಾಡ್ಬಿಡಮ್ಮ, ಇನ್ನೊಂದ್ಸಲ ಪರೀಕ್ಷೆಗೆ ಕಟ್ಟಿದ್ರಾಯ್ತು, ಫೇಲ್ ಆಗಿರೋ ಸ್ಟೂಡೆಂಟ್ಸ್ ಎಲ್ಲ ಅದೇ ತಾನೇ ಮಾಡೋದು, ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು, ಮನೆ ಹೆಣ್ಮಕ್ಳು ನೊಂದ್ಕೊಂಡ್ರೆ ನನ್ ಕರುಳು ಚುರ್ ಅನ್ನುತ್ತಮ್ಮ, ಚುರ್ ಅನ್ನುತ್ತೆ, ಇದ್ಯಾವ್ದನ್ನು ಮನ್ಸಿಗೆ ಹಚ್ಕೋಬೇಡ, ನಾವೆಲ್ರೂ ಇದೀವಿ, ಬಾರಮ್ಮ ಮನೆಗೆ ಬೇಗ ಬಾ,
ಬಾಯ್ ನಿಧಿ ಅಂತ ಹೇಳಿ ರಮೇಶ್ ಕಾಲ್ ಕಟ್ ಮಾಡ್ತಾನೆ. ರಮೇಶ್ ಮಾತುಗಳನ್ನೆಲ್ಲ ಕೇಳಿ ಕರ್ಣನ್ಗೆ ಕೋಪ ಬರ್ತಿದ್ರೆ ನಿಧಿ ಮಾತ್ರ ಅಳ್ತಾ ಇರ್ತಾಳೆ. ಈ ಕಡೆ ನಿತ್ಯ ಕರ್ಣನ್ ಹತ್ರ ಮಾತಾಡ್ತಾ, ನನ್ನಿಂದಾಗಿ ಅವ್ಳ ಓದ್ಗೆ ಇಷ್ಟೆಲ್ಲ ತೊಂದರೆ ಆಗಿದೆ ಅಂತ ನನ್ಗೆ ಗೊತ್ತೇ ಆಗ್ಲಿಲ್ಲ ಕರ್ಣ. ಮನೇಲಿ ಇಷ್ಟೆಲ್ಲ ತೊಂದರೆ ನಡಿಬೇಕಾದ್ರೆ ಅವ್ಳು ಹೇಗ್ ತಾನೇ ಓದೋದಕ್ ಸಾಧ್ಯ ಅಂತ ಹೇಳ್ಕೊಂಡು ನಿತ್ಯ ಕೊರಗ್ಬೇಕಾದ್ರೆ, ಇಲ್ಲ ನಿತ್ಯ ಇದ್ರಲ್ಲಿ ನಿನ್ ತಪ್ಪೇನಿಲ್ಲ ಅಂತ ಕರ್ಣ ಹೇಳ್ತಾನೆ. ನನಗೆ ಸಮಾಧಾನ ಮಾಡೋದಕ್ಕೆ ನೀವ್ ಈ ರೀತಿ ಹೇಳ್ತಿರ್ಬೋದು, ಆದ್ರೆ ಸತ್ಯ ಎಲ್ರಿಗೂ ಗೊತ್ತಿಲ್ಲ ಅಂತ ನಿತ್ಯ ಹೇಳ್ಬೇಕಾದ್ರೆ ಕೆಲವೊಂದ್ಸಲಿ ನಾವ್ ಅನ್ಕೊಂಡಿದ ತಕ್ಷಣ ಜೀವನ ಅದೇ ಅಂತ ಆಗೋಗೋದಿಲ್ಲ. ಅದ್ರ ಹಿಂದೆ ಏನೋ ಒಂದು ಕಾರಣ ಇರುತ್ತೆ ಅಂತ ನಾನ್ ಅನ್ಕೊಂಡಿದೀನಿ ಅಂತ ಕರ್ಣ ಹೇಳ್ಬೇಕಾದ್ರೆ, ಇನ್ನೇನ್ ಕಾರಣ ಇರೋದಕ್ ಸಾಧ್ಯ? ಅವಳ ಕನ್ಸೆಲ್ಲ ನುಚ್ಚು ನೂರಾಯ್ತಲ್ಲ, ಅದನ್ ಹೇಗ್ ಸರಿ ಮಾಡಕ್ಕಾಗತ್ತೆ? ಇದೆಲ್ಲದಕ್ಕೂ ನಾನೇ ಕಾರಣ ಅಂತ ನಿತ್ಯ ಅವಳೇ ಬ್ಲೇಮ್ ಮಾಡ್ಕೊತಿರ್ತಾಳೆ. ಅವ್ರ ಕನ್ಸು ನನ್ಸಾಗ್ಬೇಕು, ಇಂಥ ಕಾರಣಕ್ಕೆಲ್ಲ ಅವ್ರ ಜೀವನ ನಾಶ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಇದ್ರ ಹಿಂದೆ ಯಾರಿದ್ದಾರೆ ಅಂತ ನಾನ್ ಪತ್ತೆ ಮಾಡೇ ಮಾಡ್ತೀನಿ ಅಂತ ಕರ್ಣ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೋಗ್ತಾನೆ. ಈ ಕಡೆ ಸಂಜಯ್ ಟಾಪರ್ ಆಗಿದ್ದಾನೆ ಅಂತ ಅವ್ನ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಆಗ ರಿಯಾ ಬಂದು ಸಂಜಯ್ಗೆ ಕಾಂಗ್ರಾಚುಲೇಷನ್ ಹೇಳ್ತಾಳೆ. ನೀವ್ ಇಷ್ಟೊಂದು ಇಂಟೆಲಿಜೆಂಟ್ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ ಅಂತ. ರಿಯಾ ಹೇಳ್ಬೇಕಾದ್ರೆ, ಇರ್ಲಿ ಬಿಡಿ ಪರವಾಗಿಲ್ಲ, ನಾನು ಆತರ ಎಲ್ಲ ಹೇಳ್ಕೊಂಡ್ ಎಲ್ಲೂ ಓಡಾಡೋದಿಲ್ಲ. ಪಾಪ ನಿಮ್ಗೆ ಹೇಗ್ ಗೊತ್ತಿರುತ್ತೆ ಹೇಳಿ, ಇವಾಗ ತಾನೇ ಬಂದಿದ್ದೀರಾ, ಮತ್ತೆ ನನ್ಗೆ ಈ ಹೊಗಳಿಕೆ ಎಲ್ಲ ಇಷ್ಟನೇ ಆಗೋದಿಲ್ಲಪ್ಪ. ಹೌದು ಕನ್ನಡಕ, ನಾನ್ ನಿಮ್ಗೆ 20 ರೂಪೀಸ್ ಕೊಡ್ಬೇಕಲ್ಲ, ಸಾರಿ 22 ರೂಪೀಸ್ ಕೊಡ್ಬೇಕಲ್ವಾ ಅಂತ ಸಂಜಯ್ ಹೇಳ್ಬೇಕಾದ್ರೆ, ಪರವಾಗಿಲ್ಲ ನೀವ್ ಇವಾಗ ಸೆಲೆಬ್ರೇಷನ್ ಮೂಡಲ್ಲಿದ್ದೀರಾ, ಆಮೇಲೆ ಕೊಟ್ರಾಯ್ತು ಅಂತ ರಿಯಾ ಹೇಳ್ತಾಳೆ. ಇಲ್ಲ ನಾನು ಯಾರ ಹತ್ರನು ಫಸ್ಟ್ ಆಫ್ ಆಲ್ ಸಾಲನೇ ತಗೊಳ್ಳೋದಿಲ್ಲ, ತಗೊಂಡ್ಮೇಲೆ ಅದನ್ನ ರಿಟರ್ನ್ ಮಾಡ್ಲೇಬೇಕು ಅಂತ ಹೇಳ್ತಾ ಸಂಜಯ್ ತನ್ ಪರ್ಸ್ ಇಂದ ದುಡ್ಡು ತೆಗೆದು, ಇದ್ರಲ್ಲಿ ಎಷ್ಟ್ ದುಡ್ಡಿದೆ ಅಂತ ನಾನ್ ಕೌಂಟ್ ಮಾಡಿಲ್ಲ, ನೀವ್ ನನ್ಗೆ ಇಂಟೆಲಿಜೆಂಟ್ ಅಂತ ಹೇಳಿದ್ರಲ್ಲ ಅದಕ್ಕೆ ನಾನ್ ಇವತ್ತು ತುಂಬಾ ಹ್ಯಾಪಿ ಆಗಿದ್ದೀನಿ. ಇದ್ರ ಜೊತೆ 2 ರೂಪಾಯಿ ಬೇರೆ ಕೊಡ್ಬೇಕಲ್ಲ, ಆಲ್ ಯುವರ್ಸ್ ತಗೊಳ್ಳಿ ಅಂತ ಹೇಳಿ ಸಂಜಯ್ ದುಡ್ಡು ಕೊಡ್ಬೇಕಾದ್ರೆ, ನೋನು ನನಗೆ ನಂದಲ್ದಿರೋ ದುಡ್ಡು ಯಾವ್ದು ಬೇಡ ಅಂತ ರಿಯಾ ಹೇಳ್ತಾಳೆ. ಓಕೆ ಸರಿ ಆಯ್ತು, ನಿಮ್ದು ಫೋನ್ ನಂಬರ್ ಕೊಡಿ, ನಾನು UPI ಮಾಡ್ತೀನಿ ಅಂತ ಹೇಳಿ ಸಂಜಯ್ ರಿಯಾ ನಂಬರ್ ತಗೊಂಡು ಅವಳಿಗೆ ಫೋನ್ ಪೇ ಮಾಡ್ತಾನೆ. ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ರಿಯಾ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ನಿಧಿ ಅಳ್ತಾ ಬರ್ಬೇಕಾದ್ರೆ ರೋಸಿ ಅವಳನ್ನ ನೋಡಿ, ನಿಧಿ ಅಳ್ತಾ ಇದೀಯಾ ಅಂತ ಕೇಳ್ತಾಳೆ. ಆಗ ಸಡನ್ ಆಗಿ ಸಂಜಯ್ ಟಾಪರ್ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಿರೋದು ರೋಸಿ ಕಣ್ಗೆ ಕಾಣಿಸುತ್ತೆ. ಅದನ್ನ ನೋಡಿ ರೋಸಿ ಶಾಕ್ ಆಗ್ತಾಳೆ. ಸಂಜಯ್ ಬೇಕು ಅಂತಾನೆ ನಿಧಿ ಮುಂದೆನೆ ಸೆಲೆಬ್ರೇಟ್ ಮಾಡ್ತಿರ್ತಾನೆ. ನಾನು ಟಾಪರ್ ಆಗಿದ್ದೀನಿ ಅನ್ನೋ ಖುಷಿಗಿಂತ ನೀನ್ ಫೇಲ್ ಆಗಿದೆಯಲ್ಲ, ಅದೇ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರೋದು. ಇದು ನನ್ನ ಲೈಫ್ ಅಲ್ಲಿ ಬೆಸ್ಟೆಸ್ಟ್ ಗಿಫ್ಟ್ ಗೊತ್ತಾ ಅಂತ ಹೇಳ್ಕೊಂಡು ಸಂಜಯ್ ನಿಧಿಗೆ ಉರಿಸ್ತಾ ಇರ್ತಾನೆ. ಕರ್ಣ ಮತ್ತೆ ನಿತ್ಯ ಇಬ್ರು ಮೆಡಿಕಲ್ ಕೌನ್ಸಿಲ್ ಮೆಂಬರ್ ಪಾರ್ವತಿ ಡಾಕ್ಟರ್ ನೋಡೋದಿಕ್ಕೆ ಅಂತ ಬಂದಾಗ, ಕರ್ಣನ ನೋಡಿ ಆ ಡಾಕ್ಟರ್ ತುಂಬಾನೇ ಖುಷಿ ಪಡ್ತಾರೆ. ಮೇಡಮ್, ನಿಮ್ ಕಡೆಯಿಂದ ನನ್ಗೊಂದ್ ಹೆಲ್ಪ್ ಆಗ್ಬೇಕಾಗಿತ್ತು ಅಂತ ಕರ್ಣ ಕೇಳ್ಬೇಕಾದ್ರೆ, ಅಯ್ಯೋ ನಿಮ್ಗೆ ಹೆಲ್ಪ್ ಮಾಡದೇ ಇರ್ತೀವಾ ಹೇಳಿ, ನಮ್ಮ ಅಕ್ಕನ ಮಗಳಿಗೆ ಡೆಲಿವರಿ ಪ್ರಾಬ್ಲಮ್ ಆದಾಗ ನೀವೇ ಅಲ್ವಾ ಹೆಲ್ಪ್ ಮಾಡಿದ್ದು, ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಹೆಲ್ಪ್ ಮಾಡ್ತೀನಿ ಅಂತ ಪಾರ್ವತಿ ಡಾಕ್ಟರ್ ಹೇಳ್ತಾರೆ. ಮೇಡಮ್, ಆಸ್ ಎ ಡಾಕ್ಟರ್ ಅದು ನನ್ ಕರ್ತವ್ಯ. ಆಕ್ಚುಲಿ ನಿಮ್ ಕಡೆಯಿಂದ ಆಗ್ಬೇಕಾಗಿರೋ ಹೆಲ್ಪ್ ನನ್ಗೆ ಏನಂದ್ರೆ, ನಿಧಿ ಅಂತ ಒಬ್ರು ಸ್ಟೂಡೆಂಟ್ ಇದಾರೆ, ಅವ್ರು ಯಾವಾಗ್ಲೂ ಡಿಸ್ಟಿಂಕ್ಷನ್ ಬರ್ತಾ ಇದ್ರು, ಬಟ್ ಈ ಸಲ ಫೇಲ್ ಆಗಿದ್ದಾರೆ. ಏನ್ ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡ್ಬೇಕಾಗಿತ್ತು ಅಂತ ಕರ್ಣ ಹೇಳ್ಬೇಕಾದ್ರೆ, ಹೌದು ಮೇಡಮ್, ಇದುವರೆಗೂ ಒಂದು ಚಿಕ್ಕ ಎಂಟ್ರೆನ್ಸ್ ಅಲ್ಲೂ ಅವಳು ಫೇಲ್ ಆಗಿಲ್ಲ. ನೀಟ್ ಎಕ್ಸಾಮ್ ಅಲ್ಲಿ ಅವಳು 5th ರ್ಯಾಂಕ್, ಗೋಲ್ಡ್ ಮೆಡಲಿಸ್ಟ್ ಕೂಡ. ಅವಳು ಫೇಲ್ ಆಗಿದ್ದಾಳೆ ಅಂದ್ರೆ ಅದು ಇಂಪಾಸಿಬಲ್, ನಮ್ಗೆ ಯಾರಿಗೂ ಅದನ್ನ ನಂಬೋದಕ್ಕೆ ಆಗ್ತಿಲ್ಲ ಅಂತ ನಿತ್ಯ ಹೇಳ್ತಾಳೆ. ನಾವು ಅಫಿಷಿಯಲಿ ರಿವ್ಯಾಲ್ಯೂಯೇಷನ್ಗೆ ಹಾಕ್ತಿವಿ, ಅದೇನ್ ಪ್ರೊಸೀಜರ್ ಇದೆಯೋ ಅದನ್ನೆಲ್ಲ ಮಾಡ್ತೀವಿ, ಬಟ್ ಪ್ಲೀಸ್ ಡಿಸ್ಟಿಂಕ್ಷನ್ ಬರೋ ಸ್ಟೂಡೆಂಟ್ಗೆ ಫೇಲ್ ಆಗೋದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ಅಂತ ಕರ್ಣ ಹೇಳ್ಬೇಕಾದ್ರೆ, ನಮ್ಮ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ರೀತಿ ಅನ್ಯಾಯ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಅದು ರಿಸಲ್ಟ್ ಅಲ್ಲಿ ಇಷ್ಟು ದೊಡ್ಡ ಮಿಸ್ಟೇಕಾ? ಖಂಡಿತ ನಾನು ಅವ್ರನ್ನ ಬಿಡೋದಿಲ್ಲ, ಐ ವಿಲ್ ಚೆಕ್ ಇಟ್ ಔಟ್ ಅಂತ ಡಾಕ್ಟರ್ ಪಾರ್ವತಿ ಹೇಳ್ಬೇಕಾದ್ರೆ, ನೋಡಿ ನಾವು ಪ್ರೆಷರ್ ಆಗ್ತಿದೀವಿ ಅಂತ ನೀವೇನು ಅನ್ಕೋಬೇಡಿ, ಎಷ್ಟು ಬೇಗ ಗೊತ್ತಾಗುತ್ತೋ ಅಷ್ಟೇ ಒಳ್ಳೇದು ಅಂತ ಕರ್ಣ ಹೇಳಿದಾಗ, ಡೋಂಟ್ ವರಿ, ಅದೇನಾಗಿದೆ ಅಂತ ನಾನ್ ನೋಡ್ತೀನಿ ಅಂತ ಹೇಳ್ತಾ ಪಾರ್ವತಿ ಡಾಕ್ಟರ್ ಅದಕ್ಕೆ ಸಂಬಂಧಪಟ್ಟಿರೋರೊಬ್ರನ್ನ ಅಲ್ಲಿಗೆ ಕರೆಸ್ತಾರೆ. ಹಾಗೆ ನಿಧಿ ಪೇಪರ್ಸ್, ಮಾರ್ಕ್ ಶೀಟ್ ಅಲ್ಲೆಲ್ಲ ಅವರು ತರ್ಸ್ಕೋತಾರೆ. ಅದನ್ನೆಲ್ಲ ಚೆಕ್ ಮಾಡಿ ಅವರೇ ಶಾಕ್ ಆಗ್ತಾರೆ. ಇದನ್ನೆಲ್ಲ ಸಂಜಯ್ ಕಡೆಯಿಂದ ಒಡವೆ ತಗೊಂಡಿದ್ ವ್ಯಕ್ತಿ ಬಗ್ಗಿ ನಿಂತ್ಕೊಂಡು ನೋಡ್ಬೇಕಾದ್ರೆ ಅದನ್ನ ಕರ್ಣ ಗಮನಿಸ್ತಾನೆ. ನಮ್ಮ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ರೀತಿ ಅನ್ಯಾಯ ಆಗೋದನ್ನ ನಾನ್ ಖಂಡಿತ ಸಹಿಸೋದಿಲ್ಲ. ಮೋಸ ಆಗಿದೆ, ಈ ಮೋಸದಲ್ಲಿ ಇನ್ವಾಲ್ವ್ ಆಗಿರೋರನ್ನ ನಾನಂತೂ ಸುಮ್ನೆ ಬಿಡೋದಿಲ್ಲ, ಜೈಲಿಗೆ ಕಳಿಸ್ತೀನಿ ಅವ್ರನ್ನ ಅಂತ ಪಾರ್ವತಿ ಡಾಕ್ಟರ್ ಕೋಪದಿಂದ ಕಿರ್ಚಾಡ್ಬೇಕಾದ್ರೆ, ಅಯ್ಯೋ ಇದು ಈ ರೀತಿ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ವಲ್ಲ, ಇದ್ಯಾಕೋ ನನ್ ಕುತ್ತಿಗೆಗೆ ಬರೋ ತರ ಅನ್ನಿಸ್ತಾ ಇದೆ. ಡೈರೆಕ್ಟರ್ ಮೇಡಮ್ಗೆ ಇದು ನಾನ್ ಮಾಡಿದ್ದು ಅಂತ ಗೊತ್ತಾದ್ರೆ ಇರೋ ಜಾಬ್ನು ಕಳ್ಕೊತೀನಿ, ಆಮೇಲೆ ಬೇರೆ ಎಲ್ಲೂ ಕೆಲ್ಸ ಸಿಗೋದಿಲ್ಲ. ಅಯ್ಯೋ ಏನ್ ಮಾಡೋದಿವಾಗ
ಅಂತ ಆ ವ್ಯಕ್ತಿ ಯೋಚನೆ ಮಾಡ್ತಾ ಮತ್ತೆ ಅಲ್ಲಿಂದ ಎಣಿಕಿ ನೋಡ್ಬೇಕಾದ್ರೆ ಕರ್ಣ ಅವನನ್ನೇ ನೋಡ್ತಿರ್ತಾನೆ. ಅಯ್ಯೋ ಕರ್ಣ ಸರ್ ನೋಡ್ಬಿಟ್ರು ಅಂತ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಓಡೋಗ್ಬೇಕಾದ್ರೆ ಕರ್ಣ ಇದನ್ನ ಗಮನಿಸಿ ಮೇಡಮ್ ಒಂದ್ ನಿಮಿಷ ಬಂದೆ ಅಂತ ಹೇಳಿ ಆ ವ್ಯಕ್ತಿ ಹಿಂದೆನೆ ಓಡೋಗ್ತಾನೆ. ಇನ್ನೇನ್ ಅವನು ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ನೋಷ್ಟ್ರಲ್ಲಿ ಕರ್ಣ ಅವನಿಗೆ ಹಿಡ್ಕೊಂಡು ಚೆನ್ನಾಗಿ ಹೊಡೆದು ಅವನ್ ಬಾಯಿನ ಬಿಡಿಸ್ತಾನೆ. ಇದಕ್ಕೆಲ್ಲ ಕಾರಣ ಯಾರು ಅಂತ ಕೇಳ್ಬೇಕಾದ್ರೆ ಆಗ ಆ ವ್ಯಕ್ತಿ ಸಂಜಯ್ ಅಂತ ಹೆಸರು ಹೇಳ್ಬಿಡ್ತಾನೆ. ಅದನ್ನ ಕೇಳಿ ಕರ್ಣನ್ಗೆ ಶಾಕ್ ಆಗತ್ತೆ. ಸಂಜಯ್ ರಿಸಲ್ಟ್ ಎಕ್ಸ್ಚೇಂಜ್ ಮಾಡಿರೋದ್ ಗೊತ್ತಾಗಿ ಕರ್ಣ ಕೋಪದಿಂದ ಅವನ್ಗೆ ಬುದ್ಧಿ ಕಲಿಸ್ಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೆ ಮೊದ್ಲು ನಿಧಿಯವರು ಖುಷಿ ಪಡ್ಲಿ ಆಮೇಲೆ ಅವನಿಗಿದೆ ಹಬ್ಬ ಅಂತ ಹೇಳ್ತಾ ಕರ್ಣ ಮತ್ತೆ ಪಾರ್ವತಿ ಡಾಕ್ಟರ್ ಹತ್ರ ಹೋಗಿ ರಿಸಲ್ಟ್ನೆಲ್ಲ ಚೆಕ್ ಮಾಡಿಸಿ ಅಫಿಷಿಯಲ್ ಆಗಿ ನಿಧಿ ಟಾಪರ್ ಅನ್ನೋ ವಿಷಯನ ಎಲ್ರ ಮುಂದೆ ಅನೌನ್ಸ್ ಮಾಡ್ಬೇಕು ಅಂತ ನಿತ್ಯ ಜೊತೆ ಮತ್ತೆ ಹಾಸ್ಪಿಟಲ್ ಬಂದು ಅವಳ ಹೆಸರಲ್ಲಿ ಕಾಲೇಜ್ ಟಾಪರ್ ಅಂತ ಬ್ಯಾನರ್ ನ ರೆಡಿ ಮಾಡಿಸಿ ಇಡೀ ಕಾಲೇಜ್ಗೆ ಗೊತ್ತಾಗೋ ರೀತಿ ದೊಡ್ಡದಾಗಿ ಬ್ಯಾನರ್ ಹಾಕಿಸ್ತಾನೆ. ಅದನ್ನ ನೋಡಿ ಸಂಜಯ್ಗೆ ಶಾಕ್ ಆಗತ್ತೆ. ಆಗ ಕರ್ಣ ಎಲ್ಲ ಸ್ಟಾಫ್ ಮತ್ತೆ ಸ್ಟೂಡೆಂಟ್ಸ್ ಆಡಿಟೋರಿಯಂಗೆ ಬರ್ಬೇಕು ಅಂತ ಹೇಳಿ ಅನೌನ್ಸ್ ಮಾಡ್ತಾನೆ. ಆಗ ಸ್ಟಾಫ್ ಮತ್ತೆ ಸ್ಟೂಡೆಂಟ್ಸ್ ಗಳೆಲ್ಲ ಆಡಿಟೋರಿಯಂಗೆ ಹೋದಾಗ ಯಾರೋ ಮಾಡಿರೋ ತಪ್ಪಿಗೆ ನಿಧಿ ಬಲಿ ಆಗೋ ರೀತಿ ಆಯ್ತು. ಅವ್ರು ಯಾರು ಅಂತಾನೋ ನಾನು ಆದಷ್ಟು ಬೇಗ ಕಂಡುಹಿಡಿತೀನಿ, ಅವ್ರಿಗೆ ಸರಿಯಾದ ಶಿಕ್ಷೆನೆ ಕೊಡಿಸ್ತೀನಿ ಅಂತ ಹೇಳ್ತಾ ನಿಧಿಗೆ ಕಂಗ್ರ್ಯಾಚುಲೇಷನ್ ಹೇಳಿ ಕಾಲೇಜ್ ಟಾಪರ್ ಆಗಿದ್ದೀರಾ, ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೀರಾ ಅಂತ ಕರ್ಣ ಅನೌನ್ಸ್ ಮಾಡ್ತಾನೆ. ಅದನ್ನ ಕೇಳಿ ನಿಧಿಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ನಿಧಿಯವರೇ, ನಾಳೆಯಿಂದ ನೀವು ಆಸ್ಪತ್ರೆಗೆ ಸರ್ಜನ್ ಆಗಿ ಅಪಾಯಿಂಟ್ ಆಗ್ತಾ ಇದ್ದೀರಾ. ವೆಲ್ಕಮ್ ಟು ವಸಿಷ್ಠ ಹಾಸ್ಪಿಟಲ್. ಕಂಗ್ರ್ಯಾಚುಲೇಷನ್ ನಿಧಿ ಅಂತ ಕರ್ಣ ಹೇಳ್ತಿದ್ದಂಗೆ ಅಲ್ಲಿರೋರೆಲ್ರು ಚಪ್ಪಾಳೆ ಹೊಡಿತಿರ್ತಾರೆ. ಕರ್ಣ ಇದನ್ನೆಲ್ಲ ಹೇಗ್ ಕಂಡಿಡ್ದ ಅಂತ ನಯನ್ತಾರ ಸಂಜಯ್ ಇಬ್ರು ಗಾಬರಿಯಿಂದ ನೋಡ್ತಿರ್ತಾರೆ. ಎಲ್ಲ ಸಮಸ್ಯೆನು ಕ್ಲಿಯರ್ ಆಯ್ತಲ್ಲ ಅಂತ ಕರ್ಣ ಹೋಗ್ಬೇಕಾದ್ರೆ ನಿಧಿ ಅವನ್ ಹಿಂದೆನೆ ಬಂದು ಸರ್ ಏನ್ ಸರ್ ಇದು, ನಾನು ಕಾಲೇಜ್ಗೆ ಟಾಪರ್ ಆಗಿದ್ದೀನಿ, ನನ್ಗದೆಲ್ಲ ಗೊತ್ತಿಲ್ಲ, ನನ್ಗಿವಾಗ ಮೆರವಣಿಗೆ ಬೇಕೇ ಬೇಕು, ಅದು ಗ್ರ್ಯಾಂಡ್ ಆಗ್ಬೇಕು ಅಂತ ನಿಧಿ ಹೇಳ್ಬೇಕಾದ್ರೆ ಹೌದಾ ಆ ಕಡೆ ನೋಡಿ ಅಂತ ಕರ್ಣ ಹೇಳ್ತಾನೆ. ಎಲ್ಲಿ ಸರ್ ಅಂತ ನಿಧಿ ಸುತ್ಲು ತಿರುಗಿ ನೋಡ್ಬೇಕಾದ್ರೆ ಕರ್ಣ ಅವಳನ್ನ ಎತ್ಕೊಂಡು ಅವಳನ್ನ ಸುತ್ತಾಡಿಸ್ತಾನೆ. ನನ್ಗೆ ಇದಕ್ಕಿಂತ ದೊಡ್ಡ ಮೆರವಣಿಗೆ ಯಾವ್ದು ಇಲ್ಲ ಸರ್ ಅಂತ ಹೇಳ್ಕೊಂಡು ನಿಧಿ ಖುಷಿ ಪಡ್ತಿರ್ತಾಳೆ. ಸಂಜಯ್ ಮಾಡಿರೋ ಮೋಸನ ಇಡೀ ಕಾಲೇಜ್ ಮುಂದೆ ಹೇಳಿ ಅವನ್ಗೆ ಅವಮಾನ ಮಾಡ್ತಾನ ಕಾರಣ ಅವನ್ಗೆ ಸರಿಯಾದ ಶಿಕ್ಷೆ ಕೊಡಿಸ್ತಾನ. ಇದೆಲ್ಲ ನಾಳಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.